ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಡೇಟು 8 ಜುಲೈ 7:05 ಗಂಟೆ ಆಗಿದೆ. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. ಯಾವುದ್ಯಾವುದಪ್ಪ ಮಾಡ್ಕೋತೀನಿ ಅಂತ ತೋರಿಸ್ಬಿಡ್ತೀನಿ ರೀ. 7ರಿಂದ 9:30, 9:30ರಿಂದ 12, 12ರಿಂದ 4, ಆಮೇಲೆ 7ರಿಂದ 11, 15. ಟೋಟಲ್ಲು 1000 ರೂಪಾಯಿಂದ 1600 ರೂಪಾಯಿವರೆಗೆ ಆಗುತ್ತೆ ಅಂತ ಹೇಳೋಣ. ಯಾಕಂದರೆ ಸರ್ಜೆಲ್ಲ ತುಂಬ ಕಮ್ಮಿ ಇದೆಯಲ್ಲ. ಇಲ್ಲಿ ಮೆಸೇಜ್ ಸೆಂಟ್ರ್ ತೋರಿಸ್ತೀನಿ ಬೇಕಾದರೆ. ಬ್ರೇಕ್ಫಾಸ್ಟು 45, 50, 40, 40, 10ರಿಂದ 11, 25 ಇದೆ. ಮತ್ತು ಪೀಕ್ ಅವರ್ಸಲ್ಲಿ ಮಧ್ಯಾಹ್ನ 12ರಿಂದ 3 40%, 6ರಿಂದ 10 35% ಐತೆ. ಏನು ಈ ಥರ ಪರ್ಸೆಂಟೇಜ್ ಕೊಡ್ತಾವಂತ ಗೊತ್ತಿಲ್ಲ. ಓಂ ನಮಃ ಶಿವಾಯ. ಇವಾಗೆಲ್ಲ ಇಲ್ಲೇ ದೊಡ್ಡ ಬೊಮ್ಮಸಂದ್ರ ಹತ್ರ ಟೀಗಿ ಕುಡಿದು ಇವಾಗ ಹಂಗೆ ಸಣ್ಣಂಗೆ ಹೋಗ್ತಾ ಇರ್ತೀನಿ. 7-15 ಗಂಟೆವರೆಗೂ ಎಲ್ಲಿ ಉಡುಪಿ ಗಾರ್ಡನ್ ಹತ್ರ ಹೋಗಿಬಿಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಬೀಳೋದು ಜಾಸ್ತಿ ಅಲ್ಲೇ ಅಲ್ವಾ. ಲೋಕಲ್ ಶಾರ್ಟ್ಸ್ ಜಾಸ್ತಿ ಬೀಳೋದು. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಏನಾಗುತ್ತೆ ನೋಡೋಣ. ಎಲ್ಲೆಲ್ಲಿ ಕೊಡ್ತಾನೆ, ಲಾಂಗ್ ಕೊಡ್ತಾನೋ ಏನು ಹತ್ರ ಕೊಡ್ತಾನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇದೊಂದು ನಮ್ಗೆ ತಲೆನೋವು. ರೈಲ್ವೆ ಗೇಟ್ ಅದು ಕ್ಲೋಸ್ ಆಗಿದ್ದರೆ ಮುಗಿದೇ ಹೋಯ್ತು, ನಿಂತ್ಕೋಬೇಕಾಗಿಬಿಡುತ್ತೆ. ಇದು 2 ರೈಲ್ವೆ ದೇವಿನಗರದೊಂದು ಐತೆ. ಇದು ದೇವಿನಗರ ಬರೋದು, ದೊಡ್ಡ ಬೊಮ್ಮಸಂದ್ರ ಹೋಗೋದು. ಅದೆಲ್ಲರೂ ಹೋಗೋಣ ಬರ್ರಿ. ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಮತ್ತೆ ಇಲ್ಲೇ ಉಡುಪಿ ಗಾರ್ಡನ್ ಹತ್ರ ನಿಂತುಬಿಟ್ಟು ಲಾಗಿನ್ ಆಗಿದ್ದೀನಿ. ಅಣ್ಣ 3800 ಕೊಡಿ. ಫಸ್ಟ್ನೇ ಆರ್ಡ್ರ್ ಬಿದ್ದಿರೋದು ಐಟಮ್ಸ್ ಏನೇನಪ್ಪ ಅಂದರೆ ಒಂದು ಮಸಾಲ ದೋಸೆ, ರವಾ ಓಣಿಯನ್ ದೋಸೆ, 2 ದೋಸೆ 2 ಬಿದ್ದೈತೆ. ನೋಡೋಣ, ಇನ್ನೂ ರೆಡಿ ಇಲ್ಲ. ನಮಸ್ಕಾರ ಅಂಕಲ್, ಸಮಾಚಾರ ಫುಲ್ ಜೋರಾ? ಹಾಂ, ನೋಡೋಣ, ಇನ್ನೂ ರೆಡಿ ಇಲ್ಲ ಐಟಮು. ಅಣ್ಣ 3800 ಸಿಗ್ತೀನಿ ರೀ ಪಿಕಪ್ ಆದಮೇಲೆ. ನಿಮ್ದೇನಾ ಸರ್ ನೇಮ್? ಸರ್ ಸಾರಿ, ಚಪ್ಪಲ್ ಹಾಕೋದು ಬೀಳ್ತಾನೆ ಐತೆ. ತೊಳಿ ಸರ್, ವೆಲ್ಕಮ್ ಸರ್. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ಈ ಥರ ಕಸ್ಟಮರ್ಗಳು ಆಚೆಗಡೆ ಬಂದುಬಿಟ್ಟು ನಿಂತ್ಕೊಂಡ್ರೆ ಏನೋ ಪರವಾಗಿಲ್ಲಪ್ಪ. ಅಯ್ಯೋ ಉಪ್ಪ ಲೋಕಲ್ ಆರ್ಡ್ರ್ ಮತ್ತೊಂದು. ಇಲ್ಲಿಂದ ಮತ್ತೆ ಉಡುಪಿ ಗಾರ್ಡನ್ಗೆ ಹೋಗ್ಬೇಕು ಇವಾಗ ಬೇಗ. ಫುಡ್ ರೆಡಿ ಐತಿ ಇದು ಉಡುಪಿ ಗಾರ್ಡನ್ದು. ನೋಡೋಣ ಬರ್ರಿ. ಫಸ್ಟ್ ಆರ್ಡ್ರಿಗೆ ಎಷ್ಟು ರೂಪಾಯಿ? 30. ಇದಕ್ಕೆ ಎಷ್ಟು ಕೊಟ್ಟಿದೆ ನೋಡಿರಿ. 30 ರೂಪಾಯಿ ಕೊಟ್ಟಿದೆ. ಇದಕ್ಕೆ 31 ರೂಪಾಯಿ ಕೊಟ್ಟವನೆ. ಅದಕ್ಕೆ 31. ಇವಾಗ ಅಲ್ಲೇ ಪಿಕಪ್, ಅಲ್ಲೇ ಹತ್ರನೇ ಡ್ರಾಪ್ ಇರೋದು. ಎಷ್ಟು ಒಂದು 2 ಲೈನ್ ಬಿಟ್ಟು ಯಾವ ಕಡೆ ಬಸ್ದವ್ನು ಹೊಡಿತಾವ್. ನಾವು ರೋಡೇ ಬಿಡ್ತಾವಲ್ಲ, ಬಡ್ಡಿ ಮಗ ಬೆಳಿಗ್ಗೆ ಬಸ್ದವ. BMTC ಬಸ್ಸು ಏನು ಆ ಕಂಪ್ನಿ ಬಸ್ಗಳು ಸ್ಪೇನಿ ಅಂತೆ, ಯಾವುದ್ಯಾವುದೋ ಕಂಪ್ನಿ ಹೆಸರುಗಳು, ಬಂಗಾರದ ಅಡ್ವರ್ಟೈಸ್ಮೆಂಟ್ದೇ ಇರೋದು ಜಾಸ್ತಿ. ಏನು ಇವ್ರು ಬಸ್ನ ಫ್ರೀ ಬಸ್ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ದುಡ್ಡು ಬೇಕಲ್ವ, ಅದಕ್ಕೆ ಈ ಥರ ಸ್ಟಿಕ್ಕರ್ಗಳು ಅಂಟಿಸ್ಬಿಟ್ಟವ್ರೆ ಪ್ರಮೋಷನ್ಗೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡಿ, ನಾವು ಕತೆ ಥರ ದುಡಿಯೋಣ. ಏನು ಈ ಥರ ಇರಿ, ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ಮತ್ತೆ. ತಗೊಳ್ಳಿ ಸರ್ ರೋಶಿನಿ ಅಲ್ಲ ಸರ್? ಓಕೆ ಎಲ್ಲೋ ಕೊಟ್ಬಿಟ್ಟ. ಮತ್ತೆ ಯೂಟ್ಯೂಬಿಂದ ಸುಲ್ತಾನ್ ಪಳ್ಳೆ ಕಡೆ ಕಾಲ್ ಬೆಳೆಸಂದ್ರೆ ಸುಲ್ತಾನ್ ಪಳ್ಳೆ ಅಂತೀನಿ. ಯೂಟ್ಯೂಬಿಂದ ಹೋಗೋಣ. ಇವಾಗ ಟೈಮು 9:35 ಗಂಟೆ ಆಗಿದೆ. ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 10 ಆರ್ಡ್ರ್ ಹೊಡೆದಿದ್ದೀನಿ. ಬರೀ 2 ಅವರ್ 19 ನಿಮಿಷದಲ್ಲಿ 10 ಆರ್ಡ್ರ್. ಒಂದು ಮಲ್ಟಿ ಆರ್ಡ್ರ್ ಕೊಟ್ಟಿಲ್ಲ. ಎಲ್ಲ ಫುಲ್ ಬರೀ ಸಿಂಗಲ್ ಆರ್ಡ್ರಸ್ಸೇ ಕೊಟ್ಟಿರೋದು. ಒಂದು ಯಾವುದೋ 5 ಕಿಲೋಮೀಟ್ರ್ ಮೇಲೆ ಕೊಟ್ಟಿಲ್ಲ. ಮತ್ತು ಪ್ರತಿಯೊಂದು ಲಾಂಗ್ ಆರ್ಡ್ರಸ್ಸೇ. ಅರ್ನಿಂಗ್ಸ್ ಮಾತ್ರ 322 ರೂಪಾಯಿ. ಆರ್ಡ್ರ್ ಕೊಡ್ತಾವಣೆ, ಆದರೆ ನಮಗೆ ಸರ್ಜ್ಗಳಿಲ್ವಲ್ಲ, ತುಂಬ ಕಡಿಮೆ ಸರ್ಜ್ ಕೊಡ್ತಾ ಇದ್ದಾನೆ. ಅದೇ ನಾವು ಮೋಸ ಆಗ್ತಾ ಇರೋದು. ಎಲ್ಲರೂ ಆರಾಮಾಗಿರ್ತಿತ್ತು. ಏನು ಮಾಡೋಕ್ಕಾಗಲ್ಲ, ವಿಧಿಯ ಕೈವಾಡ ಅಂದ್ಕೊಂಡು ಸುಮ್ಮನೆ ನಮ್ಮ ಪೂರ್ತಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು. ಎಷ್ಟಾದರೆ ನಮಗೇನು ಒಂದು ಹತ್ತತ್ರ ಎಲ್ಲ ಟೋಟಲ್ ಇನ್ಸ್ಟಿಟ್ಯೂಟ್ ಸೇರಿ 2,000 ಆದರೆ ಸಾಕಪ್ಪ ಅಂತ ಇದ್ದೀನಿ ನಾನು. ಪೀಕ್ ಅವ್ರು ಸ್ವಲ್ಪ ಆಗುತ್ತೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಣ್ಣಗಳು ಮೊನ್ನೆ, ಒಂದು ಆರ್ಡ್ರ್ ಇಲ್ಲ ಅಂತ ನೀನು 2,000 3,000 ಹೆಂಗೆ ಮಾಡ್ತಿದ್ದಿ ಅಂತ. ಬ್ರೋ, ನಾನು ಒಂದು ವಾರದ ಕೆಲಸನೇ ಮಾಡಿರಲಿಲ್ಲ ಅವತ್ತು. ಅದಕ್ಕೆ ಆದ ಕಾರಣ ನನಗೆ ಫ್ಲೈಟ್ ಸರ್ಜ್ ಅಂತ 45 ರೂಪಾಯಿ ಕೊಟ್ಟಿದ್ದ ಒಂದು ಆರ್ಡ್ರಿಗೆ. ಇದು ನಾರ್ಮಲ್ ಟ್ರಾವೆಲ್ ಪೇ ಬಿಟ್ಟು ಎಕ್ಸ್ಟ್ರಾ 40. ಅಂದರೆ ಸರ್ಜ್ ಹೆಂಗೆ ಕೊಡ್ತಾನ ನನಗೆ 45 ರೂಪಾಯಿ ಕೊಟ್ಟಿದ್ದ. ಬೆಳಗ್ಗೆ ಸಾಯಂಕಾಲ ಕೊಟ್ಟರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೊಟ್ಟಿದ್ದ. ಇನ್ನೇನು ಆಗದೇ ಇರ್ತಾ 2,900. ಡೈಲಿ ಮಾಡೋಕ್ಕಾಗಲ್ಲ ಬ್ರೋ, ಅದು ಅಪರೂಪ. ಯಾವಾಗ ಎಷ್ಟು ದಿವಸ ಒಂದು ವಾರ ಮೇಲೆ ಐತೆ ಕೆಲಸ ಮಾಡಿಬಿಟ್ಟು ನಾನು ಅದಕ್ಕೆ ಆ ಥರ ಕೊಟ್ಟಿದ್ದು ಅನಿಸುತ್ತೆ ನನ್ನ ಪ್ರಕಾರ. ಇವಾಗ ನೋಡಿ ಬರೀ 25% ಸರ್ಜು ಎಷ್ಟು, ಮತ್ತು ಇದ್ರ ಪರ್ಸೆಂಟೇಜ್ ಸರ್ಜು ಅಷ್ಟೇ ಕೊಡ್ತಾ ಇರೋದು ನನಗೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಎಷ್ಟು ಕೊಡ್ತಾನೆ ಅಷ್ಟು ಹೊಡ್ಕೊಂಡು ಸುಮ್ಮನೆ ಹೋಗೋದು. ಮತ್ತೆ ಸಿಗ್ತೀನಿ ಇವಾಗ ನಿಮಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. 18-19 ಕಿಲೋಮೀಟ್ರ್ ಆರ್ಡ್ರಿಗೆ 117 ಪ್ಲಸ್ ರಿಟರ್ನ್ 83 ರೂಪಾಯಿ, 15 ರೂಪಾಯಿ ಸರ್ಜು ಮಾದಾವರ್ಗೆ. ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೆ ಯಾವಾಗಲೇ. ಈ ಥರ ಆರ್ಡ್ರ್ ಕೊಟ್ಟೆ ಹೆಂಗೆ ಹೋಗೋದಪ್ಪ ಈ ಟ್ರಾಫಿಕಲ್ಲಿ. ಒಂದೇ ರೇಟು. ಐಕೆ ಮುಂದೆ ಅಂಚೆಪಾಳ್ಯ ಆದಮೇಲೆ
ಮಾದವರ ಸಿದ್ದನ ಹೊಸಹಳ್ಳಿ ಒಂದು ಐಟಮ್ ತೊಗೊಂಡು ಹೋಗ್ಬೇಕು. ಅದೊಂದೇ ಐಟಮ್ ನೋಡಿ, ಟ್ರೆಂಡಿ ಚೊಲೆ ರೈಸ್ ಬಾಲ್ ಅಂತೆ. ಹಾಂ SRJ ಕನ್ನಡಿಗ ಅಂತ ಇದೆ ನೋಡಿ. 6261 ಕೊಟ್ಟರು. ಇದು ಇವಾಗ ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಂತ ನೋಡಿ ತೋರಿಸ್ತೀನಿ. ಇದೇನು ಲೈವ್ ಐತೆ, ಸೆಕ್ಯೂರಿಟಿ ಗಾರ್ಡ್ ಅಂತೆ. ದಿಲ್ಲಿ ಪಬ್ಲಿಕ್ ಸ್ಕೂಲು, ಬೆಂಗಳೂರು ವೆಸ್ಟ್, ಮಾದಾವರ ಕಾಲೇಜಿಗೆ ಬಿದ್ದೈತೆ. ಇದು ಕಾಲೇಜ ಸ್ಕೂಲು. ಎಷ್ಟು ಕಿಲೋಮೀಟ್ರು ನೋಡಿ, 18 ಕಿಲೋಮೀಟ್ರ್ ಅಂತೆ. ಯಪ್ಪ, ಏನು ಬ್ರಿಡ್ಜ್ ಹತ್ತಿದ್ರೆ ಸಾಕು. ಬ್ರಿಡ್ಜ್ ಹತ್ತಿ ಬಿಡ್ತೀನಿ ನಾನು. 2 ಬ್ರಿಡ್ಜ್ ಹತ್ಕೊಂಡು 3ನೇ ಬ್ರಿಡ್ಜಿಗೆ ಇಳಿಯೋದು ಅಷ್ಟೇ. ಇನ್ನೇನು ಮಾಡೋದು, ಈ ಥರ ಲಾಂಗ್ ಕೊಟ್ಬಿಟ್ರೆ ಹೆಂಗೂ ಸರ್ಜ್ ಇಲ್ವಲ್ಲ ಟೈಮು, ಅದಕ್ಕೆ ಹೋಗಿಬಿಡೋದು. ಇರಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇಲ್ಲಿ ಅಣ್ಣ ಒಬ್ಬ ಆಟೋ ಮೇಲೆ ಗಿಚ್ಚು ಅಂದ್ರೆ ಗಿಚ್ಚು ಲೈನ್ ಹಾಕಿಬಿಟ್ಟೆ ನೋಡ್ರಿ. ಓದ್ತೀನಿ, ರೆಸ್ಪೆಕ್ಟ್ ಫಾರ್ ವುಮೆನ್ಸ್, ಹಾಕದಿರು ಕೈಯನ್ನು ಬಲವಂತವಾಗಿ ಹೆಣ್ಣಿನ ಸೆರಿಗೆಗೆ, ಮರೆಯದಿರು ಒಂದು ಹೆಣ್ಣೆ ಕಾರಣ ನಿನ್ನ ಉಸಿರಿಗೆ. ಸರಿಯಾಗಿ ಗಿಚ್ಚಿಬಿಟ್ಟಿದೆ ನಾವು. ಓಹೋ ಪರವಾಗಿಲ್ಲ, ಅಣ್ಣ ದೇವದಾಸ್ ಹತ್ರ ಗಡ್ಡನೇ ಬಿಟ್ಬಿಟ್ಟವನೇ. ಫುಲ್ಲು ಪ್ರೇಮ ಲೋಕದ ಪಯಣ ಇವಂದಿರಬೇಕು. ಇವಾಗ ನಾನು ದ ಬೋಲ್ ಕಂಪ್ನಿದ ಪಿಕಪ್ ಮಾಡ್ಕೊಂಡು ನಾವು ನಡೆಯೋದ. ಈಗ ಇದ್ರಂತಾಗ ಬಂದೇನೆ ಎಲ್ಲಪ್ಪ ಅಂದ್ರೆ ಗೋರ್ಧನ್ ಥಿಯೇಟ್ರ್ ಹತ್ರ. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿಲ್ಲ, ಮ್ಯಾಪ್ ಹಾಕೊಂಡ್ಬಿಡೋಣ ರೀ. ಫುಲ್ಲು ಈಗ ಬರೋದು ನಾನು 12 ಗಂಟೆಗೇ, ಯಾಕಂದ್ರೆ ಸರ್ಜ್ ಇಲ್ವಲ್ಲ ಇವಾಗ 11 ಗಂಟೆಯಿಂದನು. ಇವಾಗ 10-20 ಗಂಟೆ ಆಗಿದೆ. ಇನ್ನೂ 13 ಕಿಲೋಮೀಟ್ರ್ ಹೋಗ್ಬೇಕು. 27 ನಿಮಿಷ ತೋರಿಸ್ತಾ ಇರೋದು. ಪರವಾಗಿಲ್ಲ, ಟೈಮ್ ಲೈನ್ಸ್ಗೆ ಹಾಕ್ಬಿಡೋಣ ಇವಾಗ ವಿಡಿಯೋನ. ಇಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಯಾವುದು ಮೇಡಮ್, ಡೆಲಿವರಿ ಬಾಯ್ ಮೇಡಮ್, ಇಲ್ಲಿ ಬಂದಿದ್ದೀನಿ, ಸ್ಕೂಲ್ ಗೇಟ್ ಹತ್ರ ಇದ್ದೀನಿ. ಓಕೆ, ನಿಮೋಲೇಶ ಅಂತ ಸರ್. ನಿಮೋಲೇಶ ಕಸ್ಟಮರ್ ನಿಮ್ಮ ಮೇಡಮ್ ಅವ್ರದ್ದು. ಹಾಂ ಹಾಂ, 9A ಕ್ಲಾಸ್ ಅಂತೆ. 9A ಕ್ಲಾಸ್. 1 ಮಿನಿಟ್ ಮೇಡಮ್, ಉನ್ಕೆ हाथ में फ़ोन देता हूँ. 9A क्लास. one second ತಗೊಳ್ಳಿ, ಮಾತಾಡಿ. ಎಲ್ಲಿ ಮೇಡಮ್? ಇದು ಮೇಡಮ್ ಒಂದು 5 ನಿಮಿಷ ಇದೆ ಮೇಡಮ್. ಕನ್ನಡನೂ ಬರಲ್ಲ, ಎಲ್ಲಿ ಟೀಚರ್ಗಳು ಆಗವ್ರೆ, ಯಾರು ಗೊತ್ತವ್ರು? ಇಲ್ಲ, ಕನ್ನಡನೂ ಬರಲ್ಲ, ಟೀಚರ್ ಆಗವ್ರೆ. ಎಂಥ ದೊಡ್ಡ ಟೀಚರ್ಗಳು. ಕಟ್ ಮಾಡಿ ಹೆಸರು ಹೇಳಿ ಸರ್, ಅವ್ರು ತೋರಿಸಿ ಹೆಸರು. ಇಲ್ಲಿ ಕಸ್ಟಮರ್ ಹೆಸರು ನಿಮಲಿಶ್ ಅಂತ. 9A ಕ್ಲಾಸ್ ಅಂತೆ ಅವ್ರದ್ದು. ಅದು ನಮ್ಗೆ ಗೊತ್ತಿಲ್ಲ ಸರ್, ನಾವು ಬರೋದು ಅಪರೂಪ. ಹೌದು, ಫೋನ್ ಮಾಡಲ ಮತ್ತೊಮ್ಮೆ? 1 ಸೆಕೆಂಡು. ಹಿಂದಿ ಇಲ್ಲ, ಟೀಚರ್ ಅಂತ ಚೂರು ಕನ್ನಡನೂ ಬರಲ್ಲ ಅವ್ರಿಗೆ. ಏನು ಟೀಚರ್? ಯಾವ ಕ್ಲಾಸ್ ಹೇಳ್ತಾರೆ ಕೇಳಿ ನೀವೇ, ಮಾತಾಡಿ ನೀವು. बोलिए मैडम। हाँ, इधर है मैडम, सिक्योरिटी का पास है। हाँ, किसी को भेजो। हाँ, हाँ, इधर भेजो, सिक्योरिटी रूम का पास है, भेजो। ठीक है, ಓಕೆ. ಇರೋ ನಿಮಿಷ, ಫೋಟೋ ಹುಡ್ಕೋಬೇಕಣ್ಣ. ಎಲ್ಲ ಇದ್ರ ಫೋಟೋ ಹಾಕೋರಲ್ಲ, ಅದಕ್ಕೆ ಕೊಟ್ಟಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ಇಲ್ಲ ನೋಡಿ ಫೋಟೋ. ಹೌದಾ, ಸರಿ ಆಯಿತು. ಹಾಂ, ಡೆಲಿವರಿ ಕಂಪ್ಲೀಟ್ ಕೊಟ್ಟೆ. ಹಾಂ, ಸರಿ ಹೇಳಿ ಬಾಯ್. ಎಷ್ಟು ರೂಪಾಯಿ ಕೊಟ್ಟಿದ್ದ? ಇರಿ ತೋರಿಸ್ರಿ. 114 ರೂಪಾಯಿ ತೋರಿಸಿದ. 119 ರೂಪಾಯಿ. 2.5 ಟ್ರಿಪ್ ಕೌಂಟಿಂಗು 83 ರೂಪಾಯಿ ರಿಟರ್ನ್ ಐತೆ. ಇಷ್ಟು ಲಾಂಗ್ ಐತೆ. 5 ನಿಮಿಷ ಕೊಟ್ಟ ನಂದೊಂದು ಸರಿ. ಜಿಂದಲ್ ಹತ್ರ ಇದ್ದಾಗಲೇ ಬಡ್ಡಿ ಮಗ 30 ಸೆಕೆಂಡ್ ಕೊಟ್ಬಿಡೋನು. 30 ಸೆಕೆಂಡಲ್ಲಿ ಇವಾಗ ಎಷ್ಟು 13 ಆರ್ಡ್ರ್ ಆಗಿದೆ. ಒಬ್ಬ ಶಬಾಷ್ ಟೈಮ್ಸ್ ನೋಡ್ರೆ ಇವಾಗ 10:46 ಕರೆಕ್ಟ್ ಡ್ರಾಪ್ ಮಾಡಿರೋದು. ಎಷ್ಟು ನಿಮಿಷಲ್ಲಿ ಅಂದರೆ ಈ ಆರ್ಡ್ರನ್ನ 45 ನಿಮಿಷನಾ? ಓ, 10:01 ಕರೆಕ್ಟ್ 45 ನಿಮಿಷ ಆಯ್ತು ನೋಡಿ. ಎಷ್ಟು ಕಿಲೋಮೀಟ್ರು? ಪಿಕಪ್ಪು ಡ್ರಾಪ್ ಸೇರಿ 19 ಕಿಲೋಮೀಟ್ರು. ಇನ್ನು ಮತ್ತೆ 19 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ನಾನು. ಅಲ್ಲಾಡ್ಸ್ಕೊಂಡು ಹೋಗೋದು. ಏನು ಮಾಡೋಕ್ಕಾಗಲ್ಲ, ಅಲ್ಲಾಡ್ಸ್ಕೊಂಡು ಏನು ಹೋಗಲ್ಲ, ಹಂಗೆ ಹೋಗ್ತೀನಿ ಬೇಗ. ಏನು ನಿಂತಾರ
ನಿಮಗೆ ಮತ್ತೆ ಪ್ರತಿದಿನ ಡೈಲಿ ಎಷ್ಟು ಕಿಲೋಮೀಟ್ರ್ ಲಾಂಗು ಓಡಿಸಿದ್ರೆ ಅದು ನಾನು ಒಂದು ಸರಿ ಹೊಡೆದಿದ್ದೆ 35 ಕಿಲೋಮೀಟ್ರ್ ಲಾಂಗು. ಎಲ್ಲಿ ನ್ಯೂ ಬೇಲ್ ರೋಡಿಂದ ವರ್ತೂರು ಕಡೆ ಆ ಥರ 32-35 ಕಿಲೋಮೀಟ್ರ್ ಆಗಿದೆ. ಅದು ಜಿನಿ ಇನ್ಸ್ಟಾಮೆಂಟ್ ಎಲ್ಲ ಆ್ಯಡ್ ಇದ್ದಾಗ ಅದು ಆಲ್ಮೋಸ್ಟ್ ಒಂದು 2-3 ವರ್ಷ ಹಿಂದೆ ಅನಿಸುತ್ತೆ, 2 ವರ್ಷ ಹಿಂದೆ. ಅದೇ ಲಾಸ್ಟ್ ನಾನು ಹೈಯೆಸ್ಟ್ ಲಾಂಗ್ ಆರ್ಡ್ರ್ ಹೊಡೆದಿರೋದಂದರೆ. ಅದಾದಮೇಲೆ ಏನು ಮಾಮೂಲಿ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಹೊಡೆದಿದ್ದೀವಿ ಅಷ್ಟೇ. ಹೋಗೋಣ ಇವಾಗ ಮತ್ತೆ ಖಾಲಿ ಕೈಯಿಂದ ಇಲ್ಲಿಂದ ಇಲ್ಲ ರ್ಯಾಪಿಡ್ ಓಪನ್ ಮಾಡ್ತೀನಿ. ಇಲ್ಲಿಂದ ಯಾವುದೋ ಪಾರ್ಸಲ್ ಬಿದ್ದರೆ ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ರ್ಯಾಪಿಡ್ ಓಪನ್ ಮಾಡಿಬಿಡೋಣ ಇರಿ, ಮತ್ತು ಯಾವ್ದಾರು ಬಿದ್ದರೆ ಬೀಳುತ್ತೆ ಪಾರ್ಸಲ್ ಆರ್ಡ್ರಸ್ಸು. ಸುಮ್ಮನೆ ಇದು ಖಾಲಿ ಹೋಗೋಣ, ಹೋಗ್ತಾ 100 ರೂಪಾಯಿ ಗಳಿಸ್ಕೊಂಡಾದ್ರೂ ಹೋಗೋಣ. ಅವ್ರು ಎಲ್ಲಿ ಬೀಳುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಆನ್ ಮಾಡಿದ್ದೀನಿ ಇವಾಗ ರ್ಯಾಪಿಡನು. ಬಿದ್ದರೆ ಬೀಳುತ್ತೆ. ಯಾಕಂದರೆ ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಮಾದಾವರ ಇದು ಈ ಕಡೆ ಸೈಡೆಲ್ಲ ಫುಲ್ಲು ನೆಲಮಂಗಲ ಮಾಕಳಿ ಎಲ್ಲ, ಅದಕ್ಕೆ ರ್ಯಾಪಿಡ್ ಓಪನ್ ಮಾಡಿದ್ದೀನಿ. ನೋಡೋಣ, ಸಿಗ್ತೀನಿ ಮತ್ತೆ ಆಮೇಲೆ. ನಮಸ್ಕಾರ ಭಾಯ್. 100K ಹತ್ತಿರ ಇದ್ದೀರಾ, ಆದಷ್ಟು ಬೇಗ 100K ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು. ಬೆಳೀತಾ ಇದ್ರೆ ಬೆಳೀರಿ, ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ. ನೀವು ಆಲ್ರೆಡಿ ಬೆಳೀತದೆ, ನಮಗಿಂತ ಬೇಗ ಬೆಳೀತಾ ಇದ್ದೀರಾ. ನಾವು ಬೆಳಿತೀವಿ ಬಿಟ್ರೆ ನಮ್ಗೆ ಗೊತ್ತು. ನಮ್ಮ ಮೇಲೆ ನಮ್ಗೆ ತುಂಬ ನಂಬಿಕೆ ಐತೆ. ನಾನು ಬೇರೆಯವ್ರ ಮೇಲೆ ನಂಬಿಕೆ ಇಡಲ್ಲ. ಸುಮ್ಮನೆ ಅಂದಿದ್ದಪ್ಪ. ಏನು ಜ್ಯೂಸ್ ಕುಡಿಸ್ತೀಯಾ ಏನು? ಇದೇನು ಹತ್ತಿದ್ದು ಹಚ್ಕೊಂಡಿದೆ ಬ್ಯಾಕ್ ಸೈಡ್ ಏನು ಹತ್ತದ ಬಿಟ್ಟೈತೆ ಕ್ರೀ. ಓಹೋ ಇರಿ, ಟೀಗೆ ಕೂಡ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 600 ಚಿಲ್ಲರೆ. ಮ್ಯಾಕ್ಸ್ ಬೋನಸ್ ಒಂದೇ ಆರ್ಡ್ರು, ಅಂದರೆ 12 ಗಂಟೆ ಮೇಲೆ ಹೊಡೆದಿರೋ ಒಂದೇ ಆರ್ಡ್ರು. ಇನ್ನೂ ಫಸ್ಟ್ ಟಾರ್ಗೆಟ್ ಇನ್ನೂ 7 ಆರ್ಡ್ರ್ ಹೊಡಿಬೇಕು. ಆರಾಮಾಗಿ ಹೊಡಿಯೋಣ ಅಷ್ಟೇ. ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ಜೀವನ. ಏನಂತೀರ? ಮತ್ತು ಡೈಲಿ ಇವಾಗ ಎಷ್ಟು ಅರ್ನಿಂಗ್ಸ್ ಆಗ್ತೈತಿ ಯಾವ ಝೋನಲ್ಲಿ ನಂಗಂತೂ ಗೊತ್ತಿಲ್ಲ. ದಯವಿಟ್ಟು ನಿಮಗೆ ಯಾವ ಝೋನಿಂದ ವಿಡಿಯೋ ನೋಡ್ತಾ ಇದ್ರಲ್ಲ ಅವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಬೇರೆ ಝೋನಲ್ಲಿ ಹೆಂಗೆ ಅರ್ನಿಂಗ್ಸ್ ಆಗ್ತದೆ. ಮತ್ತೊಂದು ಆರ್ಡ್ರು ವಿಂಡೀಸ್ ಬರ್ಗರು. ಇದು 1.5 ಕೌಂಟ. ಎಲ್ಲಿ ಕೊಟ್ಟನಪ್ಪ ಇದು? ನಾಗವಾರ ಒಂದು ನಾಗವಾರ, ಒಂದು ಚೋಳನಾಯಕಲ್ಲಿ 19 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ರಿಟರ್ನ್ ಅಮೌಂಟ್ 9 ರೂಪಾಯಿ ಐತೆ. ಅದನ್ನಾದರೂ ಇದು ಕೊಡ್ತಿದ್ದವು ತಮ್ಮ ನೀನು. ವಿಂಡೀಸ್ ಬರ್ಗರು, ಮತ್ತೊಂದು ಬರ್ಗರ್ ಮ್ಯಾನ್ ಅಂತೆ. ಏನಾದ್ರೂ ಆಗಲಿ ಇರಿ, ಇವೆರಡು ಕೊಟ್ಟರೆ ಇರಿ. ಅರ್ಧ ಆರ್ಡ್ರ್ ಕೌಂಟ್ ಒಂದು ಬೇರೆ ಐತಲ್ಲ. ಅರ್ಧ ಅಂದರೆ ಇದು 3 ಆರ್ಡ್ರ್ ಕೌಂಟ್ ಆಗುತ್ತೆ ಇವಾಗ ನನಗೆ. ಇದು ಬೇಕಾಗಿರೋದು 4-2 ಆರ್ಡ್ರ್ ಕೊಟ್ಬಿಟ್ರೆ ನನಗೆ ಆರಾಮಾಗಿ ಜಾಲಿ ಮಾಡ್ಕೊಂಡು ಹೊಡ್ಯೋಣ. ಸಿಗ್ತೀನಿ ಮತ್ತೆ. ಇವಾಗ ಮತ್ತೊಂದು ಆರ್ಡ್ರ್ ಬಿತ್ತು, ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. 2 ಆರ್ಡ್ರ್ ಡ್ರಾಪ್ ಕೊಟ್ಟೆ ವಸಂತನಗರಿಂದ ಬಂದು ನಾಗೂರ್ ಹತ್ರ. ಇವಾಗ ಮತ್ತೆ ಎಲ್ಲಿ ಪಿಕಪ್ ಅಂತಪ್ಪ ಅಂದರೆ ಇದು ಕುಟುನಾಡಿಂದ ಸುಲ್ತಾನ್ ಪಾಳ್ಯ ರೋಡ್ಗೆ ಡ್ರಾಪು. ಕುಟುನಾಡು ಮತ್ತಿಕೆರೆ ಅಂತ ಇದ್ದೀನಿ, ಮಾನ್ಯತೆ ಟೆಕ್ ಪಾರ್ಕ್ ಅಂತ ಬರ್ರಿ. ಇದನ್ನು ಕೊಟ್ಟರೆ ಅರ್ನಿಂಗ್ಸು ಒಂದು ಎಷ್ಟಪ್ಪ ಆಗಿದೆ ಅರ್ನಿಂಗ್ಸ್ ನೋಡಿ ಆಗ್ಬಿಡೋಣ ರೀ. 723 ಪ್ಲಸ್ 44 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಇನ್ನು 4 ಆರ್ಡ್ರ್ ಬೇಕು ಫಸ್ಟ್ ಟಾರ್ಗೆಟ್ಗೆ. ಟೈಮಿಂಗ್ ನೋಡ್ರೆ 1:11 ಆಗಿದೆ. ಬರ್ರಿ ಮತ್ತೆ ನಿಮ್ಗೆ ಆಮೇಲೆ ಸಿಗುತ್ತೀನಿ. ಇವಾಗ ಕೆಫೆ ಅಹಮದ ಹತ್ರ ಬಂದಿದ್ದೀನಿ. ಮೊನ್ನೆ ಈ ಬಡ್ಡಿ ಮಕ್ಕಳು ಕ್ಲೀನ್ ಮಾಡಿರಲಿಲ್ಲ, ಇವತ್ತಾದರೂ ಕ್ಲೀನ್ ಐತೆ. ನೋಡೋಣ ಚೂರು. ಆರ್ಡ್ರ್ ಬಿದ್ದಿರೋದು ಮಧ್ಯಾಹ್ನ 1:40 ಗಂಟೆ ಆಗಿದೆ. ಮೊನ್ನೆ ಬೆಳಗ್ಗೆ ಬಂದಿದ್ದಲ್ಲ ಒಂದು 9-10 ಗಂಟೆಗೆ ನೋಡಿ. ಅಷ್ಟಾದ್ರೂ ಕಸರಗಳಿಲ್ಲೇ. ಯಪ್ಪ ಇನ್ನೂ ಅಲ್ಲೇ ಐತೆ ನೋಡ್ರಿ ಅದು ಕಸ ಗಿಸ. ಇನ್ನೂ ತೆಗ್ದಿಲ್ಲ ಇವರು, ಇನ್ನೂ ಸ್ಮೆಲ್ ಹೊಡಿತಾನೆ ಐತೆ. ಯಾರಿಗೆ ಹೇಳೋದು ನೋಡ್ರಿ ಎಷ್ಟು ಕಚ್ಚರ ಐತೆ. ಅಣ್ಣ 8231 ಕೊಡೋಕೆ ಹೇಳಿ. ಆರ್ಡ್ರ್ ಕೊಡಿ, ಇದು ರೆಡಿ ಇದೆ. 8231 ರೆಡಿ ಐತೆ. 8231 ಕೊಡಿ. ಹಾಂ ಸರಿ, ಥ್ಯಾಂಕ್ಸ್. ಬೇಗ ಕೊಟ್ಬಿಟ್ರಪ್ಪ. ಈ ಸ್ಮೆಲ್ಲಲ್ಲಿ ನನ್ನ ಮಗನ ನಿಂತ್ಕೋತಾನೆ. ಎಲ್ಲಿ L&T ಅಪಾರ್ಟ್ಮೆಂಟು ಟವರ್ 1 20. ಹೋಗೋಣ. 8231 ಪಿಕಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೊಟ್ಟರೆ ಎಷ್ಟಪ್ಪ ಆಗುತ್ತೆ ಅಂದರೆ 1 ಕೌಂಟಿಂಗು 755. 3 ಆರ್ಡ್ರು ಹೊಡೆದಿದ್ದೀನಿ. ಇನ್ನೂ 3 ಆರ್ಡ್ರ್ ಬೇಕಾಗಿರೋದು. ಫಸ್ಟ್ ಟಾರ್ಗೆಟ್ 20 ಆರ್ಡ್ರ್ ಅಂತೂ ಆಗಿಬಿಟ್ಟೈತೆ. 52 ರೂಪಾಯಿ ಮ್ಯಾಕ್ಸ್ ಬೋನಸ್ ಎಲ್ಲ ಐತೆ. ಏನು ಮ್ಯಾಕ್ಸ್ ಬೋನಸ್ ಏನು ಇದಕ್ಕೆ ಉಪಯೋಗ ಐತೆ ನಮಗೆ. ಕೊಟ್ಟರೆಷ್ಟು ಬಿಟ್ಟರೆಷ್ಟು ಸಿಗ್ತೀನಿ ಮತ್ತೆ ಆಮೇಲೆ. ಅಲ್ಲಿ ನೋಡಿ ಗಾಡಿ ಆಫ್ ಆಗಿಬಿಟ್ಟಿತ್ತು ನಡು ರೋಡಲ್ಲಿ. ತೊಳ್ಕೊಂಡಾದ್ರು ಹೋಗ್ತಾರೆ ನೋಡಿ ಅವರು. ತೊಳ್ಕೊಂಡು ಹೋಗಮ್ಮ ಗಾಡಿನ, ತೊಳ್ಕೊಂಡು ಹೋಗಿ ಅಲ್ಲೇ ನಿಂತ್ಕೊಂಡ್ರೆ ಏನು ಹುಚ್ಚಪ್ಪ ಈ ಹೆಣ್ಮಕ್ಳಂದ್ರೆ. ನಡು ರೋಡಲ್ಲೇ ನಿಂತ್ಕೊಂಡು ಬಿಟ್ಟಾವೆ ಸಿಗ್ನಲ್ ಬಿಟ್ರು. ಯಪ್ಪ ಎಂತೆಂಥ ಅದ್ಭುತ ಹೆಣ್ಮಕ್ಳು ಒಬ್ಬೊಬ್ರು. ಇಲ್ಲ ಗಾಡಿ ತೊಳ್ಕೊಂಡು ಸೈಡ್ಗೆ ಹಾಕಿಬಿಟ್ಟು ನೋಡಬೇಕು ಗಾಡಿಗೆ ಏನಾಗೈತೆ ಅಂತ. ನಡು ರೋಡಲ್ಲಿ ಸ್ಟಾಪ್ ಆದ ತಕ್ಷಣ ಅಲ್ಲೇ ಸ್ಟಾಪ್ ಅವ್ರದ್ದು. ಯಪ್ಪ ಅದೇನೋ ನಗು ಬರ್ತೈತೆ ನನಗೆ. ಅವ್ರು ನೋಡ್ಬಿಟ್ಟು ಇಬ್ರು ಹೆಲ್ಪ್ ಮಾಡಬೇಕಿತ್ತಲ್ಲ, ಸಿಗ್ನಲ್ ಬಿಟ್ಟಿತ್ತಲ್ಲ, ಅದಕ್ಕೆ ನಾವು ಮೂವ್ ಆಗಬೇಕಿತ್ತಲ್ಲ. ಇಲ್ಲ ನನಗೆ ಹಿಂದೆ ಇದ್ದವ್ರನ್ನ ಸರಿಯಾಗಿ ಇಟ್ಬಿಡ್ತಾರೆ ಹಾರ್ನ್ ಹೊಡೆದು. ಅದಕ್ಕೆ ಬಂದುಬಿಟ್ಟೆ ನಾನು. ಇವಾಗ ಇನ್ನೂ L&Tಗೆ ಹೋಗಬೇಕು. ಇವಾಗ ಟೈಮು 2:42 ಗಂಟೆ ಆಗಿರೋದು. ಅರ್ನಿಂಗ್ಸು 875 ಪ್ಲಸ್ 105 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. 7 ಅವರ್ 27 ನಿಮಿಷ ಆಗಿದೆ. 24 ಆರ್ಡ್ರ್ ಹೊಡೆದಿದ್ದೀನಿ. ಫಸ್ಟ್ ಟಾರ್ಗೆಟ್ ಆದರೆ ಮುಗಿದೋಗಿದೆ.
ನೋಡೋಣ, ಇದೊಂದು ಕೊಟ್ಟರೆ ಇನ್ನೂ ಬೇಕಾಗಿರೋದು ನನಗೆ ಸೆಕೆಂಡ್ ಟಾರ್ಗೆಟ್ಗೆ ಎಷ್ಟಪ್ಪ 35ಕ್ಕೆ ಅಂದರೆ 10 ಬೇಕಾಗತ್ತೀನಿ ಸೆಕೆಂಡ್ ಆರ್ಡ್ರಿಗೆ. ಇನ್ನೊಂದು ಹೊಡೋದು ಇಲ್ಲ 1-2 ಆರ್ಡ್ರ್ ಹೊಡಿತೀನಿ, ಮನೆಗೆ ಹೋಗಿಬಿಟ್ಟು ಆಮೇಲೆ ಸಾಯಂಕಾಲ ಕರೆಕ್ಟಾಗಿ 7 ಗಂಟೆ ಲಾಗಿನ್ ಆಗಿಬಿಡೋಣ. ಇವಾಗ ಶಿಫ್ಟ್ ಅಂದರೂ ಬೆಳಗ್ಗೆ ಬುಕ್ ಮಾಡ್ಕೊಂಡಿದ್ದೀನಿ 7ರಿಂದ. ಅದು ಅವಾಗ 35% ಮ್ಯಾಕ್ಸ್ ಬೋನಸ್ ಇದೆ. ಏನು 35% ಯಾರಿಗೆ ಸಾಲುತ್ತೆ? ಇವರೇನು ಕಸ್ಟಮರ್ ಕಾಲ್ ಮಾಡಿದೆ ಬರ್ತೀನಿ ಅಂತಂದರು, ಇನ್ನು ಎಂಥದ್ದೇನು ಬರ್ತಾರಪ್ಪ. ಪಾರ್ಕಿಂಗ್ ಜಾಗನೂ ಇಲ್ಲ ನಮಗೆ ಡೆಲಿವರಿ ಬಾಯ್ಸ್ಗಳಿಗೆ. ಅದೇ ದುರ್ಗ ರೋಡಲ್ಲಿದ್ದೀನಿ, ಅವ್ರು ಯಾವಾಗ ಬಂದು ತೊಗೊಂಡು ಹೋಗ್ತಾರೋ. 2 ನಿಮಿಷ ಅಂತ ಹೇಳಿದ್ರು, ತಿರುಗಿ 5 ನಿಮಿಷ ಆಯಿತು. ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡಿಬಿಟ್ಟು ಕೊಟ್ಟಲೆ. ಆದರೆ ಸರ್ಜ್ ಆಯ್ತಲ್ಲ ಇವಾಗ, ಇನ್ನೂ 15 ನಿಮಿಷವರೆಗೂ ಸರ್ಜ್ ಇರೋದು. 2:43 ಗಂಟೆಗಿದೆ, ಇನ್ನೊಂದು ಆಲ್ಮೋಸ್ಟು 15-17 ನಿಮಿಷ ಐತೆ ಟೈಮಿಂಗ್ಸು. 3 ಗಂಟೆ ಒಂದು ಆರ್ಡ್ರ್ ಆದರೂ ಬಿದ್ದರೆ ಸಾಕು. ಆ ಕಡೆ ವಿದ್ಯಾರಣ್ಯಪುರಂ ಕಡೆ ಬಿಲ್ಡಪ್ ಅಂತ ಬಿಡ್ಕೊತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ನಿಮ್ಗೆ ಸಾಯಂಕಾಲ 7 ಗಂಟೆಗೆ ಸಿಗುತ್ತೆ. ಮತ್ತೆ 2000 years later. ಇವಾಗ ಟೈಮು ಎಷ್ಟು 7 ಗಂಟೆಗೆ ಅಲ್ಲಿ ಮನೆಯಲ್ಲೇ ಲಾಗಿನ್ ಆಗಿದ್ದೀನಿ. ಇಲ್ಲಿ ನ್ಯೂ ಬೇಲ್ ರೋಡ್ ಹತ್ರ ಬಂದಿದ್ದೀನಿ, ಶಾಂತಸಾಗರ್ ಹತ್ರ. ಔಟ್ ಆಫ್ ಆಟೋಮೆಟಿಕ್ ಸ್ಟಾಪ್ ಡ್ಯೂಟಿ. ಅದು ಯಾಕೆ ತೋರಿಸ್ತಾನೋ ಗೊತ್ತಿಲ್ಲಪ್ಪ. ಇಲ್ಲಿ ಝೋನ್ ಪಕ್ಕದಲ್ಲೇ ಐತಲ್ಲ, ಝೋನ್ ಒಳಗಡೆ ಹೋಗ್ಬಿಟ್ಟು ಡ್ಯೂಟಿ ಲಾಗಿನ್ ಆಗಿಬಿಡೋಣ ಫಸ್ಟು. ನೋಡೋಣ ಝೋನ್ ಬಂದ ಇಲ್ವಾ ಇನ್ನೂ ಝೋನಲ್ಲಿ ಬಂದೆ, ನೋಡೋಣ ಲಾಗಿನ್ ಆಗುತ್ತೆ ಅಂತ. ಏನು ಈ ಥರ ಯಾಕೆ ಮಾಡ್ತಾನೆ ಇವನು ಅನ್ನ ಬಂಡು ಸುಗಿದವನು? ಆಟೋಮೆಟಿಕ್ ಡ್ಯೂಟಿ ಆಫು ಇರಿ. ಲಾಗಿನ್ ಅವರ್ಸಲ್ಲಿ ಏನಾದ್ರು ತೋರಿಸೋಣಂತ. ಎಷ್ಟು ನಿಮಿಷ ಬ್ರೇಕ್ ಆಯಿತು? 7ರಿಂದ 10, 1-2 ನಿಮಿಷ ಅಷ್ಟೇ. ಮತ್ತೆ ಲಾಗಿನ್ ಆಗಿಬಿಟ್ಟಿದ್ದೀನಿ ಬೇಗ ನೋಡಿಬಿಟ್ಟು. ಇಲ್ಲಾರ ಇದನ್ನೇ ಆಗಿಬಿಡೋದು ಮತ್ತೆ. ಇವಾಗ ಟಾರ್ಗೆಟು ಇನ್ನೂ 9 ಬೇಕಾಗಿರೋದು ನನಗೆ. ನೋಡೋಣ ಎಷ್ಟಾಗುತ್ತೆ. ಯಾಕೋ ಮೈ ಬಿಸಿ ಆಗಿಬಿಟ್ಟೈತೆ. ಮತ್ತೆ ನಿನ್ನೆ ಇಂಗಿಷನು ಎಲ್ಲ ಗ್ಲುಕೋಸ್ ಎಲ್ಲ ಇರ್ಸ್ಕೊಂಬಂದಿದ್ದೆ, ಕಮ್ಮಿ ಆಗಿತ್ತು ಅಂತ ಅಂದ್ಕೊಂಡು. ಇವಾಗ ಸಾಯಂಕಾಲ ಆಗಿದ ತಕ್ಷಣ ಎಲ್ಲ ಫುಲ್ ಮೈಯೆಲ್ಲ ಬಿಸಿ ಆಗಿಬಿಟ್ಟೈತೆ. ಮತ್ತೆ ಅದು ಯಾರು ಕಣ್ಣು ಬೀಳ್ತೈತೋ ಪದೇ ಗೊತ್ತಾಗ್ತಲ್ಲ ನನಗಂತ್ರೂ. ಪರವಾಗಿಲ್ಲ, ಎಷ್ಟಾಗುತ್ತೆ ಅರ್ನಿಂಗ್ಸು ಹೊಡಿತೀನಿ. ಇನ್ನೂ 9 ಆರ್ಡ್ರ್ ಬೇಕಾಗಿದೆ ಅಷ್ಟೇ. ಇವಾಗ ಲಾಸ್ಟ್ ಆರ್ಡ್ರ್ ಡ್ರಾಪ್ ಕೊಡ್ತಾಯಿದ್ದೀನಿ. ಟೈಮಿಂಗ್ಸು 10:47 ಗಂಟೆಗಿದೆ. ಇರಿ ಇನ್ನೊಂದು ನಿಮಿಷ ನೋಡ್ತೀನಿ, ಯಾಕಂದ್ರೆ ಲಾಗಿನ್ ಅವರ್ಸ್ ನೋಡ್ಕೋಬೇಕಲ್ಲ. ಇಲ್ಲಾರ ಮತ್ತೆ ಇದನ್ನಾಗ್ಬಿಡುತ್ತೆ ಕರೆಕ್ಟ್ ಟೈಮಿಗೂ. ಆದರೆ 1 ನಿಮಿಷ ಬಿಡಿ ಆಗಿದೆ. 48ವರೆಗೂ ವೇಟ್ ಮಾಡ್ತೀನಿ, ಆದ್ರೂ ಪರವಾಗಿಲ್ಲ. ಇದೊಂದು ಆರ್ಡ್ರ್ ಕೊಟ್ಟರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡೋಣ ಇರಿ. ದೇವ್ರೆ, ಆಯಿತು 48 ಆಗಿದೆ. ಡ್ಯೂಟಿ ಆಫ್ ಮಾಡ್ತೀನಿ ಫಸ್ಟು. ಝೋನಲ್ಲಿದ್ದೀನಿ. 20 ರೂಪಾಯಿ ಕೊಟ್ಟವನೊಬ್ಬರೇ ಬಡ್ಡಿ ಮಗ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಅನಿಸುತ್ತೆ. ಡ್ಯೂಟಿ ಆಫು. ಅರ್ನಿಂಗ್ಸ್ ನೋಡ್ಬೋದು 1283. ಇರಿ ಲೆಕ್ಕ ಹಾಕ್ಬಿಡೋಣ. 1283 ಪ್ಲಸ್ 247, 1500 ರೂಪಾಯಿ ಎಣ್ಸಿಟ್ಟು ಟೋಟಲ್ 2030. 12 ಅವರ್ 20 ನಿಮಿಷ 36 ಆರ್ಡ್ರ್ ಹೊಡ್ತಿದ್ದೀನಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.